ಜೈಲು ಸೇರಿದರೂ ಕೂಡ ಸಿನಿಮಾ ಬಿಡುಗಡೆಯಾಗಿ ಬ್ಲಾಕ್ ಬಸ್ಟರ್ ಆದ ಬೆನ್ನಲ್ಲಿಯೇ ದಾಸನ ಮುಂದಿನ ಸಿನಿ ಜರ್ನಿ ಬಗ್ಗೆ ಈಗ ದೊಡ್ಡ ಚರ್ಚೆ ಪ್ರಾರಂಭವಾಗಿದೆ. ಡೆವಿಲ್ ಸಿನಿಮಾ ಏನೋ ಆಗೋಯ್ತು, ಹಾಗಾದರೆ ಮುಂದೆ ಯಾವ ಸಿನಿಮಾ ದರ್ಶನ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಈಗ ಎಲ್ಲರಲ್ಲಿ ಗ್ರಾಸವಾಗಿದೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಸ್ಯಾಂಡಲ್ವುಡ್ನಲ್ಲಿ ಸದ್ಯ ದೊಡ್ಡ ಅಭಿಮಾನಿ ಬಳಗವನ್ನು, ಹಾರ್ಡ್ ಕೋರ್ ಫ್ಯಾನ್ಸ್ಗಳನ್ನು ಒಳಗೊಂಡಂತಹ ಏಕೈಕ ನಟ ಅಂದರೆ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ದರ್ಶನ್. ಜೈಲು ಸೇರಿದರೂ ಕೂಡ ಅವರ ಸ್ಟಾರ್ಡಮ್ ಮೇಲೆ ಯಾವುದೇ ಪ್ರಭಾವ ಇವತ್ತಿನ ತನಕ ಬೀರಿಲ್ಲ. ಅದು ಡೆವಿಲ್ ಬಾಕ್ಸ್ ಆಫೀಸ್ ವಿಚಾರದಲ್ಲಿಯೇ ಪ್ರೂವ್ ಆಗಿ ಹೋಗ್ಬಿಟ್ಟಿದೆ. ಡಿಸೆಂಬರ್ 11ರಂದು ತೆರೆಗೆ ಬಂದಂತಹ ಡೆವಿಲ್ ಸಿನಿಮಾ ಮೊದಲ ದಿನವೇ ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಿತ್ತು. ಮೊದಲ ದಿನ 13.8 ಕೋಟಿ ಹಣವನ್ನು ಗಳಿಕೆ ಮಾಡಿ ಧೂಳೆಬ್ಬಿಸಿತ್ತು. ತಮ್ಮ ನೆಚ್ಚಿನ ನಟ ಜೈಲಲ್ಲಿದ್ದರೂ ಕೂಡ ಅಭಿಮಾನಿಗಳೇ ಪ್ರಚಾರವನ್ನು ಮಾಡಿ ಅಭಿಮಾನಿಗಳೇ ಈ ಸಿನಿಮಾವನ್ನು ಗೆಲ್ಲಿಸಿದ್ದು ಅತ್ಯಂತ ವಿಶೇಷ. ಇದೀಗ ಡೆವಿಲ್ 25ನೇ ದಿನದ ಪ್ರದರ್ಶನವನ್ನು ಕಾಡ್ತಾ ಇದೆ. ಈಗ ಡೆವಿಲ್ ಸಿನಿಮಾ ಅಂತೂ ಮುಗಿತು, ವಾಟ್ ನೆಕ್ಸ್ಟ್ ಅನ್ನುವಂತಹ ಲೆಕ್ಕಾಚಾರ ಫ್ಯಾನ್ಸ್ಗಳಲ್ಲಿ ಶುರು ಹಚ್ಕೊಂಡಿದೆ. ಇದಕ್ಕೆ ಒಂದು ಕಾರಣ ಕೂಡ ಇದೆ. ದರ್ಶನ್ ಕಾಟೇರ ಸಿನಿಮಾ ನಂತರ ವರ್ಷಕ್ಕೆ 2 ಸಿನಿಮಾ ಅಂತ ಫಿಕ್ಸ್ ಆಗಿದ್ರು. ಆದರೆ ವಿಧಿಯ ಆಟ ಬೇರೆನೇ ಇತ್ತು. ಡೆವಿಲ್ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಇದ್ದಕ್ಕಿದ್ದಂತೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ತಗಲಾಕಿಕೊಂಡ್ರು. ಈಗ 2ನೇ ಬಾರಿಗೆ ದರ್ಶನ್ ಪರಪ್ಪನ ಅಗ್ರಹಾರಕ್ಕೆ ಅತಿಥಿಯಾಗಿದ್ದಾರೆ. ಹಾಸಿಗೆ ಕೊಡಿ, ದಿಂಬು ಕೊಡಿ, ಟಿವಿ ಕೊಡಿ, ವಾಕ್ ಮಾಡೋದಕ್ಕೆ, ಸೂರ್ಯನ ಬೆಳಕು ನೋಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಪರದಾಡ್ತಾ ಇರ್ತಕ್ಕಂಥ ದರ್ಶನ್ಗೆ ಈಗ ಎಲ್ಲ ಭಾಗ್ಯಗಳು ಕೂಡ ಪರಪ್ಪನ ಅಗ್ರಹಾರದಲ್ಲಿ ಸಿಕ್ಕಿದೆ. ದರ್ಶನ್ ಪರಿಸ್ಥಿತಿಯನ್ನು ಕಂಡು ಅಭಿಮಾನಿಗಳು ನಮ್ಮ ಹೀರೋನ ನಾವು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅಂತ ಕಷ್ಟದಲ್ಲಿದ್ದ ದಾಸನ ಡೆವಿಲ್ ಸಿನಿಮಾವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೂಲಕ ದರ್ಶನ್ ಕಳಿಸಿಕೊಟ್ಟಂತಹ ಸಂದೇಶಕ್ಕೆ ದರ್ಶನ್ ಅಭಿಮಾನಿಗಳಂತೂ ಮೊದಲ ದಿನ ದರ್ಶನ್ ಸಿನಿಮಾದ ಅಷ್ಟೂ ಶೋಗಳನ್ನು ಹೌಸ್ಫುಲ್ ಮಾಡಿ ಗೆಲ್ಲಿಸಿದ್ದಾರೆ. ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಮಾಡುವ ಮೂಲಕ ದರ್ಶನ್ ರವರ ಡೆವಿಲ್ ಸಿನಿಮಾ ಸದ್ದು ಮಾಡಿದ್ದಂತೂ ಸತ್ಯ. ಇದೇ ಸಮಯದಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದು ದರ್ಶನ್ ಯಾವಾಗ ಹೊರಗೆ ಬರ್ತಾರೆ, ಬೇಲ್ ಯಾವಾಗ ಸಿಗುತ್ತೋ ಏನೋ ಅನ್ನುವಂತಹ ಗೊಂದಲಕ್ಕೆ ಅಭಿಮಾನಿಗಳು ಈಡಾಗಿದ್ದಾರೆ. ಹಾಗೆಯೇ ದರ್ಶನ್ ರವರ ಮುಂದಿನ ಸಿನಿಮಾದ ಬಗ್ಗೆ ಲೆಕ್ಕಾಚಾರ ಶುರು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಟ ದರ್ಶನ್ ರವರ ಕಾಟೇರ ಸಿನಿಮಾ ಹಿಟ್ ಆದಮೇಲೆ KVN ಜೊತೆ ಸಿನಿಮಾ ಮಾಡ್ತಾರೆ ಅಂತ ಅನೌನ್ಸ್ ಮಾಡಿದ್ರು. ಆ ಸಿನಿಮಾನ ಜೋಗಿ ಪ್ರೇಮ್ ನಿರ್ದೇಶನ ಮಾಡ್ತಾರೆ ಅನ್ನೋದು ಕೂಡ ಬಹಳ ದೊಡ್ಡ ಪ್ರಮಾಣದ ಚರ್ಚೆ ಆಗಿತ್ತು. ಅದರ ಜೊತೆಗೆ ಗೆಳತಿ ರಕ್ಷಿತಾ ಜೊತೆಗಿನ ಸಂತಸ ಕ್ಷಣಗಳ ಘಳಿಗೆಗೆ ಸಂಜಯ್ ದತ್ ಕೂಡ ಸಾಕ್ಷಿಯಾಗಿದ್ರು. ಆ ನಂತರ ದರ್ಶನ್ ಮಧ್ಯಂತರ ಬೇಲನ್ನ ಪಡೆದು ಹೊರಗಡೆ ಬಂದಾಗ ಇದ್ದಕ್ಕಿದ್ದಂತೆ ಸೂರಪ್ಪ ಬಾಬುಗೆ ಸಿನಿಮಾದ ಹಣವನ್ನ ವಾಪಸ್ ನೀಡುವುದಾಗಿ, ಅಲ್ಲದೆ KVN ಜೊತೆಗೆ ಸಿನಿಮಾ ಮಾಡುವುದಿಲ್ಲ ಅಂತಾನೂ ಹೇಳಿದರು. ಆಗ ದರ್ಶನ್ಗಿದ್ದಂತಹ ಸವಾಲು ಒಂದೇ ಒಂದು, ಒಪ್ಪಿಕೊಂಡಿರುವಂತಹ ಡೆವಿಲ್ ಸಿನಿಮಾವನ್ನು ಹೇಗಾದರೂ ಮಾಡಿ ಮುಗಿಸ್ಕೊಡ್ಬೇಕು ಅನ್ನೋದು. ಹಾಗೋ ಹೀಗೋ ದರ್ಶನ್ ಬೆನ್ನು ನೋವು ಇದ್ದರೂ ಕೂಡ ಶೂಟಿಂಗ್ ಮುಗಿಸಿ ಸಿನಿಮಾನು ಕೂಡ ಬಿಡುಗಡೆ ಮಾಡಿ ಗೆದ್ದಿದ್ದು ಆಯಿತು. ಈಗ ದರ್ಶನ್ ಜೈಲಿಂದ ಹೊರ ಬಂದ ಮೇಲೆ ಸಿನಿಮಾ ಮಾಡ್ತಾರಾ ಅನ್ನೋದೇ ದೊಡ್ಡ ಪ್ರಶ್ನೆ ಎಲ್ಲರಲ್ಲಿ ಕಾಡ್ತಾ ಇದೆ. ದರ್ಶನ್ ಜಾಮೀನು ಸಿಕ್ಕು ಜೈಲಿನಿಂದ ರಿಲೀಸ್ ಆದಮೇಲೆ ಮುಂದೆ ಯಾವ ಸಿನಿಮಾ ಮಾಡ್ತಾರೆ, ತನ್ನ ಆತ್ಮೀಯ ಗೆಳತಿ ರಕ್ಷಿತಾ ಪ್ರೇಮ್ ನಿರ್ಮಾಣದಲ್ಲಿ ಅನ್ನುವಂತಹ ಮಾತು ಕೇಳಿಬಂದಿದ್ದಂತೂ ಸತ್ಯ. ಸದ್ಯ KD ರಿಲೀಸ್ ತಯಾರಿಯಲ್ಲಿರುವಂತಹ ಪ್ರೇಮರವರ ಈ ಚಿತ್ರಕ್ಕೆ ಕರಿಯಾ ಸಿನಿಮಾ ನಂತರ ಮತ್ತೊಮ್ಮೆ ದರ್ಶನ್ಗೆ ಆಕ್ಷನ್ ಕಟ್ ಹೇಳ್ತಾರಾ, ಮತ್ತೆ ಈ ಜೋಡಿ ಕೈ ಜೋಡಿಸುತ್ತಾ ಅನ್ನುವಂತಹ ಪ್ರಶ್ನೆ ಅನೇಕರಲ್ಲಿ ವ್ಯಕ್ತವಾಗ್ತಾ ಇದೆ. ಎಲ್ಲವೂ ಸರಿ ಆಯಿತು ಅಂದಿದ್ದೇ ಆದರೆ ದರ್ಶನ್ ರವರ ಮುಂದಿನ ಸಿನಿಮಾ ರಕ್ಷಿತಾ ನಿರ್ಮಾಣದಲ್ಲಿ ಅನ್ನೋದು ಬಿಟ್ಟರೆ ಮುಂದಿನ ಯಾವ ಸಿನಿಮಾ ಬಗ್ಗೆಯೂ ಕೂಡ ಇಲ್ಲಿಯ ತನಕ ಮಾಹಿತಿ ಇಲ್ಲ. ಮತ್ತೊಂದು ಕಡೆ ದರ್ಶನ್ ಜೈಲಿನಿಂದ ಹೊರಬಂದ ಮೇಲೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನುವಂತಹ ದೊಡ್ಡ ಪ್ರಮಾಣದ ಚರ್ಚೆಗಳು ಕೂಡ ಈಗ ನಡೀತಾ ಇದೆ. ರಾಜಕೀಯಕ್ಕೆ ಬಂದರೆ ಅಲ್ಲಿಯೂ ಕೂಡ ನಿಮಗೆ ವೋಟ್ ಹಾಕ್ತೀವಿ ಅಂತಿದ್ದಾರೆ ದರ್ಶನ್ ರವರ ಹಾರ್ಡ್ ಕೋರ್ ಫ್ಯಾನ್ಸ್. ಒಟ್ಟಾರೆಯಾಗಿ ಹೇಳೋದಾದರೆ ಕಳೆದ ವರ್ಷದಿಂದ ದರ್ಶನ್ಗೆ ಇರುವಂತಹ ಕೆಟ್ಟ ಸಮಯ ಇನ್ನೂ ಸರಿದಿಲ್ಲ. ಅದು ಯಾವಾಗ ಸರಿಯುತ್ತೋ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಯಾವಾಗ ಸರಿದು ಅವರು ಹೊರಗಡೆ ಬರ್ತಾರೋ ಅನ್ನುವಂಥದ್ದನ್ನು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ದರ್ಶನ್ ಜೈಲಿಂದ ಹೊರಗಡೆ ಬಂದ ಮೇಲೆ ಅವರ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನುವುದು ಅಭಿಮಾನಿಗಳ ಆಶಯ. ಒಟ್ಟಾರೆಯಾಗಿ ಮುಂದಿನ ದಿನಮಾನಗಳಲ್ಲಿ ದರ್ಶನ್ ಯಾವ ಸಿನಿಮಾ ಮಾಡ್ತಾರೆ, ಒಂದು ವೇಳೆ ರಾಜಕೀಯಕ್ಕೆ ಬರ್ತಾರಾ, ರಾಜಕೀಯಕ್ಕೆ ಬಂದರೂ ಯಾವ ಪಕ್ಷದಲ್ಲಿ ದರ್ಶನ್ ತಮ್ಮ ರಾಜಕೀಯ ಜೀವನವನ್ನು ಆರಂಭ ಮಾಡ್ತಾರೆ ಅನ್ನುವುದನ್ನು ನಾವು ಮತ್ತು ನೀವು
ಕಾದು ನೋಡಬೇಕಾಗಿದೆ. ಫಿಲ್ಮ್ ಬ್ಯೂರೋ, ರೆಬಲ್ ಟಿವಿ, ಬೆಂಗಳೂರು.